ಹಾಯ್ ಹೆಲೋ ಗುಡ್ ಮಾರ್ನಿಂಗ್. ಇವತ್ತು ಅಮ್ಮ ಅಪ್ಪಾಜಿ ಇಬ್ರು ಸರ್ಪ್ರೈಸಿಂಗ್ ಆಗಿ ನಮ್ಮ ಮನೆಗೆ ಬಂದಿದ್ರು. ಸೊ ಬರ್ತಾ ವಾಟರ್ ಮೆಲನ್ನ ತಂದಿದ್ರು. ನಾನು ವಡೆನ ಪ್ರಿಪೇರ್ ಮಾಡಿದೆ ಮನೆಯಲ್ಲೇ. ಅಪ್ಪಾಜಿ ಅಮ್ಮನ್ನ ಮನೆಯಲ್ಲೇ ಬಿಟ್ಟು ಹೊರಗಡೆ ಏನೋ ಕೆಲಸ ಇದೆ ಮಂಡ್ಯದಲ್ಲಿ ಅಂತ ಹೇಳಿ ಹೊರಟ್ರು. ಸೊ 1 ಆಯ್ತು ಅಂತ ಹೇಳಿ ನಾನು ಸ್ಕೂಲಿಂದ ಪಿಕ್ ಮಾಡಕ್ಕೆ ಅಂತ ಹೇಳಿ ಬಂದೆ. ನಾನು ಬರೋದು ಅಪ್ಪಾಜಿಗೆ ಗೊತ್ತಿರಲಿಲ್ಲ. 1 ಮೋನು ಸ್ಕೂಲ್ ಹತ್ರ ಬಂದ್ರು. ಅಮ್ಮಂಗೆ ಅವಾಗ ಅಲ್ಲಿ ನೋವು ಬರ್ತಿತ್ತು ಅಂತ ಹೇಳಿ ತೋರ್ಸಕ್ಕೆ ಹೊರಟಿದ್ರು. ಮಂಡ್ಯದಲ್ಲೇನೆ ತೋರ್ಸೋದು ಅಮ್ಮ ಅಲ್ಲ. ಸೊ ಹಂಗಾಗಿ ಕ್ಲಿನಿಕ್ಗೆ ಹೋಗೋಕ್ಕೆ ಅಪ್ಪಾಜಿ ಬಂದು ಕರ್ಕೊಂಡು ಹೋಗ್ತಾ ಇದ್ರು. ಹಂಗೆ ಮೋನೂನು ಕೂಡ ಬರ್ತೀನಿ ಅಂತ ಹೇಳಿದ್ಲು. ಅವಳನ್ನು ಕೂಡ ಕರ್ಕೊಂಡು ಹೋದ್ರು. ಅವ್ರು ಬರೋಷ್ಟರಲ್ಲಿ ನಾನು ಈ ಕಡೆ ಪಾಯಸನ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಊಟ ಎಲ್ಲ ಮುಗಿಸಿ ಮಗಳು ಜಾನಕಿ ಸೀರಿಯಲ್ಲು ನಾನು ಹೇಳಿದ್ದೆ ಅಲ್ವಾ ಫಸ್ಟೇನೆ ನಾನು ನೋಡೋಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂತ. ಸೊ ಅಪ್ಪಾಜಿ ಅಮ್ಮನೂ ಈ ಸೀರಿಯಲ್ನ ತುಂಬ ಸೀರಿಯಸ್ ಆಗಿ ಫಾಲೋ ಅಪ್ ಮಾಡ್ತಾರೆ. ನಾವೆಲ್ಲ ಒಟ್ಟಿಗೆ ಕುತ್ಕೊಂಡು ನೋಡ್ತಾ ಇದ್ವಿ. ಸೊ ರಾತ್ರಿಗೆ ಮತ್ತೆ ಒಂದು ಸ್ವಲ್ಪ ಹಿಟ್ಟಿತ್ತು. ಅದಕ್ಕೆ ವಡೆ ಹಾಕೊಂಡು ಚಪಾತಿ ಚಟ್ನಿನ ಪ್ರಿಪೇರ್ ಮಾಡಿಕೊಂಡೆ. ಮತ್ತು ನೈಟು ಅಪ್ಪಾಜಿ ಮೋನು ಇಬ್ರು ವಾಕ್ ಮಾಡ್ತಾ ಇದ್ರು. ಊಟ ಮುಗಿಸಿ ಅಮ್ಮ ನಾನು ಹೊರಗಡೆ ಕುತ್ಕೊಂಡು ಮಾತಾಡ್ತಾ ಇದ್ವಿ. ವಾಕ್ ಎಲ್ಲ ಮುಗಿಸಿ ಮೋನು ಅಪ್ಪಾಜಿ ಅಮ್ಮನ ಜೊತೆ ಆಟ ಆಡ್ತಾ ಇದ್ಲು. ನೈಟ್ 12 ತನಕನೂ ಆಟ ಆಡ್ತಾ ಇದ್ಲು. ಸೊ ಯಾ ದಟ್ಸ್ ಇಟ್ ಫಾರ್ ದಿಸ್.